ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ಸಮ್ಮರ್ಗೆ ನಾನು ಕೋಸಂಬರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿಯಾಗಿ ಮಾಡ್ತಾರೆ. ಬರೀ ಹೆಸರು ಬೇಳೆಲಿ ಕೆಲವ್ರು ಮಾಡ್ತಾರೆ, ಕೆಲವರು ಸೌತೆಕಾಯಿ ಏನಿದೆ ಅದರಲ್ಲೇ ಮಾಡ್ತಾರೆ. ಈ ಥರ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ. ನಮ್ಮ ಮನೇಲಿ ಯಾವಾಗಲೂ ಪ್ರತಿ ಸಲವೂ ಇದೇ ಥರ ಮಾಡೋದು. ಅಟ್ಲೀಸ್ಟ್ ಒಂದು 2 ಡೇಸ್ 3 ಡೇಸ್ಗಾದರೂ ನಾವು ಈ ಥರ ಕೋಸಂಬರಿ ಮಾಡ್ಕೊಳ್ತಾ ಇರ್ತೀವಿ. ಯಾಕಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಿಸಿಲಿರುತ್ತೆ, ಹಾಗಾಗಿ ಇದು ಒಂದು ತಂಪಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬಾ ಒಂದು ಹೆಲ್ದಿ ಫುಡ್ ಕೂಡ. ಹಾಗಾಗಿ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಇದನ್ನು ಹೇಗೆ ಮಾಡೋದು ಒಂದ್ಸತಿ ನೋಡ್ಕೊಂಬನ್ನಿ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಕೋಸಂಬರಿ ಮಾಡೋದಕ್ಕೆ ಅಂದರೆ, ನಾನಿಲ್ಲಿ ಹೆಸರು ಬೇಳೆ ಇಟ್ಕೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ನೆನೆಹಾಕ್ಕೊಂಡಿದ್ದೀನಿ. ನೀವು ಕೂಡ ಎಷ್ಟು ಬೇಕಷ್ಟನ್ನು ಒಂದು 2 ಅವರ್ ನೆನೆಹಾಕಿದ್ರೆ ಸಾಕಾಗುತ್ತೆ. ಒಂದು ಇದಾಗಿ ನೋಡಿಕೊಂಡು ಅಳತೆ ನೋಡಿಕೊಂಡು. ಅದಾದಮೇಲೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಅದಾದಮೇಲೆ ಅರ್ಧ ಹೋಳು ನಿಂಬೆಹಣ್ಣು, ಮತ್ತು ನಾನು ದಾಳಿಂಬೆ ಹಣ್ಣು ಬಿಡಿಸ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಒಂದು 3 ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 4 ಸೌತೆಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದಾದಮೇಲೆ ಕಾಯಿ ಕೂಡ ಆ್ಯಡ್ ಮಾಡ್ತೀನಿ. ಇದನ್ನೆಲ್ಲ ಫಸ್ಟು ಚಕ್ ಅಂತ ಹಚ್ಕೊಂಡು ಬಂದುಬಿಡೋಣ. ಓಕೆ ಸ್ನೇಹಿತರೆ, ನಾನು ಹೇಳಿದ್ನಲ್ಲ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಆಲ್ರೆಡಿ ಕಂಪ್ಲೀಟಾಗಿ ನೆನೆದಿದೆ. ಇವಾಗ ಇದಕ್ಕೆ ಸೌತೆಕಾಯಿ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸೌತೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಏನಿದು ಕ್ಯಾರೆಟ್ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಮ್ಮರಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಎಲ್ಲರೂ ಕೂಡ ತಿಂತಾರೆ. ನಮ್ಮನೇಲಿ ಅದೇ ಹೇಳಿದ್ನಲ್ಲ, ಖಾರ ಸ್ವಲ್ಪ ಕಡಿಮೆ ಹಾಕಿರ್ತೀನಿ. ನೀವು ಇದಕ್ಕೆ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನೇನಿಲ್ಲಿ ಪೆಪ್ಪರ್ ಆ್ಯಡ್ ಮಾಡ್ಕೊತಾ ಇಲ್ಲ. ಅದಾದಮೇಲೆ ಕೊತ್ತಂಬರಿ, ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಉಪ್ಪನ್ನ ನೀವು ತಿನ್ನೋ ಟೈಮಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಆಮೇಲೆ ನೀವು ಏನಿದೆ ಈ ಬಿಸಿಲುಗಾಲದಲ್ಲಿ ಸ್ವಲ್ಪ ತಂಪು ಕೂಡ ಅನಿಸುತ್ತೆ. ಅದಾದಮೇಲೆ ಕಾಯಿ, ನಾನು ಹೇಳಿದ್ನಲ್ಲ ತೆಂಗಿನಕಾಯಿ, ಅದನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ನಾನು. ಅದನ್ನು ಕೂಡ ಹಾಕ್ಕೊತೀನಿ. ನನಗೆ ಆ್ಯಕ್ಚುಲಿ ತೆಂಗಿನಕಾಯಿ ಜಾಸ್ತಿ ಇದ್ದರೆ ತುಂಬ ಇಷ್ಟ. ನೀವು ನಿಮಗೆ ಹೆಂಗೆ ಇಷ್ಟ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ದಾಳಿಂಬೆ ಹಣ್ಣು ಕೂಡ ನಾನು ಹೇಳಿದ್ನಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಆಲ್ರೆಡಿ, ಇದನ್ನು ಕೂಡ ಹಾಕ್ಕೊಳ್ಳಿ. ದಾಳಿಂಬೆ ಹಣ್ಣು ಇಲ್ಲ ಅಂದರೂ ಕೂಡ ನೀವು ಹಂಗೆ ಕೂಡ ಮಾಡ್ಬೋದು. ಬಟ್ ನಾನು ಚೆನ್ನಾಗಿರುತ್ತೆ ಅಂತೇಳಿ ನನಗೆ ಈ ಥರ ಎಲ್ಲ ಇಷ್ಟ. ತುಂಬ ಹೆಲ್ದಿ ಕೂಡ, ಹಾಗಾಗಿ ನಾನೆಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಫೈನಲ್ ಆಗಿ ಸ್ವಲ್ಪ ನಾನು ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನೋಡಿಕೊಂಡು ನಿಂಬೆಹಣ್ಣು ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ನಾನು ಆ ಬೌಲಿಂದ ಬೇರೆ ಬೌಲ್ಗೆ ಶಿಫ್ಟ್ ಮಾಡಿಕೊಂಡೆ, ಯಾಕಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಉಪ್ಪು ಹಾಕಿದ್ರೆ ಕಂಪ್ಲೀಟಾಗಿ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ದಂಗೆ ಒಂದಷ್ಟು ನೋಡಿ ಇಲ್ಲಿ ಏನಿದೆ ಸಪ್ರೇಟು, ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಬೇಕಾದಾಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಇವಾಗ ತಿನ್ನೋದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಸಮ್ಮರಲ್ಲಿ ಮಾಡಿಸಿದಂಥ ಒಂದು ಸ್ನ್ಯಾಕ್ಸ್ ಥರನೂ ತಿನ್ಬೋದು ನೀವು ಸಂಜೆ ಟೈಮಲ್ಲಿ, ಅಥವಾ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಲ್ಲಿ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.